ಕಾಸರಗೋಡು ಜಿಲ್ಲೆಯ ದೇರಂಬಳದಲ್ಲಿ ಶಿಥಿಲಗೊಂಡಿರುವ ಸೇತುವೆಯ ಮತ್ತೊಮ್ಮೆ ಭಾರೀ ದುರಂತದ ಎಚ್ಚರಿಕೆಯನ್ನ ನೀಡಿದೆ. ತುಂಬಿ ಹರಿಯುತ್ತಿರುವ ಹೊಳೆಯ ಮೇಲಿನ ಈ ಅಪಾಯಕಾರಿ ಸೇತುವೆಯಲ್ಲಿ ಸಂಚರಿಸುತ್ತಿದ್ದ ಯುವತಿಯೊಬ್ಬರು ಆಕಸ್ಮಿಕವಾಗಿ ಜಾರಿ ಹೊಳೆಗೆ ಬಿದ್ದ ಘಟನೆ ನಡೆದಿದೆ. ಇದೇ ವೇಳೆ ಸ್ಥಳದಲ್ಲಿದ್ದ ಉದಯ್ ಕುಮಾರ್ ಶೆಟ್ಟಿಯವರು ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಹೊಳೆಗೆ ಧುಮುಕಿ ಯುವತಿಯನ್ನ ಸುರಕ್ಷಿತವಾಗಿ ರಕ್ಷಿಸುವ ಮೂಲಕ ಸಂಭವಿಸಬಹುದಾಗಿದ್ದ ಭಾರೀ ದೊಡ್ಡ ಅನಾಹುತವನ್ನ ತಪ್ಪಿಸಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಮಾಹಿತಿಯ ಪ್ರಕಾರ ಹೊಳೆಯಲ್ಲಿ ನೀರಿನ ಹರಿವು ತೀವ್ರವಾಗಿದ್ದ ಕಾರಣ ಯುವತಿಯ ಜೀವಕ್ಕೆ ಗಂಭೀರ ಅಪಾಯ ಎದುರಾಗಿತ್ತು. ಆದರೆ ಉದಯ್ ಕುಮಾರ್ ಶೆಟ್ಟಿಯವರು ಸಮಯ ಪ್ರಜ್ಞೆ ಹಾಗೂ ಧೈರ್ಯವನ್ನ ಪ್ರದರ್ಶಿಸಿ ತಕ್ಷಣ ರಕ್ಷಣಾ ಕಾರ್ಯಾಚರಣೆ ನಡೆಸಿದ ಪರಿಣಾಮ ಯುವತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರ ಸಾಹಸಕ್ಕೆ ಸ್ಥಳೀಯರು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ವ್ಯಾಪಕ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿವೆ. ಇನ್ನೊಂದೆಡೆ ಈ ಘಟನೆ ಶಿಥಿಲಗೊಂಡಿರುವ ದೇರಂಪಳ ಸೇತುವೆಯ ದುಸ್ಥಿತಿಯನ್ನ ಮತ್ತೆ ಬಹಿರಂಗಪಡಿಸಿದೆ. ಕಳೆದ ಹಲವು ವರ್ಷಗಳಿಂದ ಸೇತುವೆ ಅಪಾಯದ ಸ್ಥಿತಿಯಲ್ಲಿದ್ದು ಮಳೆಗಾಲದಲ್ಲಿ ಸಂಚಾರ ಇನ್ನಷ್ಟು ಅಪಾಯಕಾರಿಯಾಗುತ್ತದೆ ಎಂದು ಸ್ಥಳೀಯರು ನಿರಂತರವಾಗಿ ಎಚ್ಚರಿಕೆಯನ್ನ ನೀಡುತ್ತಲೇ ಬಂದಿದ್ದಾರೆ. ಕಳೆದ ವಾರವೂ ಸಾಮಾಜಿಕ ಜಾಲತಾಣಗಳ ಮೂಲಕ ಹಾಗೂ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ಸೇತುವೆಯ ದುಸ್ಥಿತಿಯನ್ನ ತರಲಾಗಿತ್ತು. ಆದರೂ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೊಂದು ದುರಂತ ಸಂಭವಿಸುವವರೆಗೆ ಕಾಯದೆ ತುರ್ತು ಕ್ರಮ ಕೈಗೊಂಡು ಜನರ ಸುರಕ್ಷಿತ ಸಂಚಾರಕ್ಕೆ ಅಗತ್ಯ ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗಿದೆ. ಈ ಘಟನೆಯು ಅಭಿವೃದ್ಧಿ ಕಾಮಗಾರಿಗಳಲ್ಲಿನ ವಿಳಂಬ ಮತ್ತು ನಿರ್ಲಕ್ಷ್ಯದ ಕುರಿತು ಗಂಭೀರ ಪ್ರಶ್ನೆಗಳನ್ನ ಎತ್ತಿದ್ದು ದೇರಂಬಳದಲ್ಲಿ ಜನರು ಈಗ ಮಾತಲ್ಲ ಕಾರ್ಯರೂಪದ ಪರಿಹಾರವನ್ನ ನಿರೀಕ್ಷಿಸುತ್ತಿದ್ದಾರೆ. ಇವತ್ತು ದೇರಂಬಳ ಮಡಂತೂರು ಅನ್ನುವ ಸೇತುವೆ ಭಾಗದಲ್ಲಿ ನಾವೆಲ್ಲ ಕೂಡ ಇಲ್ಲಿ ನಿಂತಿರುವಂತದ್ದು. ನಿಮಗೆ ಗೊತ್ತಿರುವ ಹಾಗೆ ನಿನ್ನೆ ಒಂದು ಹೆಣ್ಣು ಮಗಳು ಇಲ್ಲಿ ನಡೆದುಕೊಂಡು ಹೋಗುವಾಗ ಆಯ ತಪ್ಪಿ ಇದೇ ನೀರಿಗೆ ಬಿದ್ದಂತಹ ಒಂದು ಘಟನೆ ನೆನ್ನೆ ನಡೆದಿರುವಂತದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು. ಸೊ ಈ ಒಂದು ಸೇತುವೆನ ನೋಡ್ತಾ ಇದ್ದೀರಾ, ಕಳೆದ 4 ವರ್ಷಗಳ ಹಿಂದೆ ಈ ಸೇತುವೆ ಮುರಿದು ಬಿತ್ತಿತ್ತು. 4 ವರ್ಷಗಳ ಹಿಂದೆ ಕೂಡ ಈಗ ಯಾರು MLA ಆಗಿದ್ದಾರೆ AK ಮಶ್ರಫ್ನವರು, ಅದೇ 4 ವರ್ಷಗಳ ಹಿಂದೆ ಕೂಡ ಅದೇ MLA AK ಮಶ್ರಫ್ನವರು ಆಗಿದ್ರು. ಇಲ್ಲಿ 3 ಪಂಚಾಯಿತಿಗೆ ಹಾಗೆ ಹೋಗುವಂತಹ ಒಂದು ಕಾಲು ಸೇತುವೆ ಇದು. ಒಂದು ಈ ಕಡೆ ಆಚೆ ಹೋದ್ರೆ ಜೋಡುಕಲ್ಲು ಬಸ್ ಸ್ಟ್ಯಾಂಡಿಗೆ, ಮತ್ತೊಂದು ಕಡೆ ಹೋದ್ರೆ ಮಂಗಲ್ಪಾಡಿ ಪಂಚಾಯತ್, ಮತ್ತೆ ಇದಿರುವುದು ಮೀಂಜ ಪಂಚಾಯತ್ ನಲ್ಲಿ. ಸೊ ಮೀಂಜ ಪಂಚಾಯತ್, ಪೈವಳಿಕೆ ಪಂಚಾಯತ್, ಮಂಗಲ್ಪಾಡಿ ಪಂಚಾಯತಿಗೆ 3 ಪಂಚಾಯತಿಗೆ ಕನೆಕ್ಷನ್ ಇರುವಂತಹ ಈ ಒಂದು ಸೇತುವೆ ಬಿದ್ದು 4 ವರ್ಷ ಆದ್ರೂ ಕೂಡ ಯಾವ ಒಂದು ಜನಪ್ರತಿನಿಧಿ ಕೂಡ MLA ಆಗಿರ್ಬೋದು, MP ಆಗಿರ್ಬೋದು ಇಲ್ಲಿ ಬಂದು ತಿರುಗಿ ಕೂಡ ನೋಡ್ಲಿಲ್ಲ. ನಿನ್ನೆ ಆ ಒಂದು ಹೆಣ್ಣು ಮಗಳು ಬೀಳುವ ಸಂದರ್ಭದಲ್ಲಿ ಇದೇ ಊರಿನ ಒಂದು ವ್ಯಕ್ತಿ ಉದಯ್ ಕುಮಾರ್ ಶೆಟ್ಟಿ ಅವರು ಇಲ್ಲೇ ಇದ್ದ ಕಾರಣ ಆ ಹೆಣ್ಣು ಮಗಳ ಜೀವ ಉಳಿಸ್ಲಿಕ್ಕೆ ಸಾಧ್ಯ ಆಯ್ತು. ನಿನ್ನೆ ಈ ನೀರಿನ ಮಟ್ಟ ಇಷ್ಟು ಕೆಳಗಿರ್ಲಿಲ್ಲ, ಎತ್ತರಕ್ಕೆ ಇದ್ದದ್ದು. ಮಳೆ ಸುರಿತಾ ಇದ್ದ ಕಾರಣ ನೀರಿನ ಮಟ್ಟ ಮೇಲೆ ಇತ್ತು. ಅದೇನೋ ಆ ಹುಡುಗಿಯ ಒಂದು ಆಯುಷ್ ಗಟ್ಟಿದ ಕಾರಣ ನಿನ್ನೆ ಉದಯ್ ಕುಮಾರ್ ಅವರು ರಕ್ಷಣೆ ಮಾಡಿದ್ರು. ಸೊ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಆಗಿದ್ರು ಕೂಡ ಈ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರುವಂತಹ MLA ಎಲ್ಲಿದ್ದಾರೆ ಅಂತ ಹೇಳೋದು ನಮ್ಮೆಲ್ಲರ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಈ ಒಂದು ಕಾಣುವಂತಹ ಬ್ರಿಡ್ಜ್ ನೀವು ಕಾಣ್ತಾ ಇರ್ಬೋದು, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ದಿವಸ ಕೂಡ ಇಲ್ಲಿ 50ಕ್ಕಿಂತ ಅಧಿಕ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಸೇತುವೆಯನ್ನ ದಾಟಿಕೊಂಡು ಆ ಕಡೆ ಬದಿಗೆ ಹೋಗ್ಬೇಕಾದಂತಹ ಒಂದು ಸನ್ನಿವೇಶ. ಇಲ್ಲಿಂದ ಕೆಲಸಕ್ಕೆ ಹೋಗುವಂತಹ ಅದೆಷ್ಟೋ ಯುವಕ ಯುವತಿಯರು ಕೂಡ ಇಲ್ಲಿಂದ ಹಾದು ಹೋಗ್ತಾ ಇದ್ದಾರೆ. ಈಚೆ ಕಡೆಯಿಂದ ಆಚೆ ಕಡೆ ಹೋಗ್ಲಿಕ್ಕೆ ಬೇಕಾಗಿ ವಯಸ್ಸಾದಂತಹ ವ್ಯಕ್ತಿಗಳು ಕೂಡ ಈಚೆಯಿಂದ ಆಚೆ ಹೋಗ್ತಿದ್ದಾರೆ. ಆ ಒಂದು ಜೀವಗಳಿಗೆ ಯಾರು ಹೊಣೆ ಆಗ್ತಾರೆ ಅಂತ ಹೇಳುವಂಥದ್ದು ನಮ್ಮ ಪ್ರಶ್ನೆ. ಈ ಒಂದು ಪ್ರಶ್ನೆಯನ್ನ ಆದಷ್ಟು ಬೇಗ ಪರಿಹಾರ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಎದುರಾಗಿ ನಾವು ದೊಡ್ಡ ಪ್ರತಿಭಟನೆ ಮಾಡ್ಲಿಕ್ಕೆ ಬೇಕಾಗ್ತದೆ. ಇವತ್ತು ನಾವು ಮತ್ತು ನಮ್ಮ ಈ ಪಂಚಾಯತಿನ ಮೆಂಬರ್ ಆದಂತಹ, ಈ ವಾರ್ಡಿನ ಮೆಂಬರ್ ಆದಂತಹ ಶಾಲ್ನೇಕ, ಈ ಬ್ಲಾಕಿನ ಮೆಂಬರ್ ಆದಂತಹ ಜ್ಯೋತಿಯಕ್ಕ ಮತ್ತು ನವೀನ್ ಮತ್ತು ಪದ್ಮಣ್ಣ ಎಲ್ಲರೂ ಸೇರಿಕೊಂಡು ನಾವು ಡಿಸ್ಟ್ರಿಕ್ಟ್ ಕಲೆಕ್ಟರ್ನ ಭೇಟಿ ಮಾಡಿದೆವು. ಅವ್ರ ಹತ್ರ ವಿಷಯಗಳನ್ನೆಲ್ಲವೂ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ, ಒಂದು ಅರ್ಜಿಯನ್ನು ಕೂಡ ಕೊಟ್ಟಿದ್ದೇವೆ. ಸೊ ಆದಷ್ಟು ಬೇಗ ಇದಕ್ಕೆ ಒಂದು ಎಸ್ಟಿಮೇಷನ್ ಮಾಡಿ ಯಾವ ಫಂಡಿನಲ್ಲಿ ಈ ಒಂದು ಸೇತುವೆನ ತರಬಹುದು ಅಂತ ಹೇಳುವಂತದ್ದನ್ನ ಕೂತು ಚರ್ಚೆ ಮಾಡಿ ಆಲೋಚನೆ ಮಾಡಿ ನಾವು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಹುಡುಕುವ ಅಂತ ಹೇಳುವಂತ ಮಾತನ್ನ ನಮ್ಮ ಕಲೆಕ್ಟರ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅದನ್ನ ತಡಿಬೇಕು. ಆ ತಡಿಲಿಕ್ಕೋಸ್ಕರ ಇಲ್ಲಿಯ ಜನಪ್ರತಿನಿಧಿಗಳು ಇಲ್ಲಿ ಬರಬೇಕು. ಒಮ್ಮೆ ಎಲ್ಲಿಯೋ ದೂರದ ಊರಲ್ಲಿ ಒಂದು ಸನ್ನಿವೇಶಗಳಾದ್ರೆ ಆದಷ್ಟು ಬೇಗ ಹೋಗಿ ಮುಟ್ಟುತ್ತೀರಿ. ತಮ್ಮದೇ ಸ್ವಂತ ಕಾನ್ಸ್ಟಿಟ್ಯೂನ್ಸಿ ಆದ್ರೆ ತಾವು ಎಲ್ಲಿದ್ದೀರಿ ಅಂತ ಹೇಳುವಂತ ಕ್ವಶನ್ ನಾವು ಹಾಕಿಕೊಂಡು ಇಲ್ಲಿ ಒಮ್ಮೆ ಬಂದು ನೋಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ.